ಹಾಯ್ ಫ್ರೆಂಡ್ಸ್, ಇವತ್ತಿನ ಕಾನ್ಸೆಪ್ಟು ತುಂಬ ಸಿಂಪಲ್ ಆಗಿದೆ. ಸೊ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಓಕೆನಾ. ಸೊ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಬಗ್ಗೆ ತುಂಬ ಜನ ಇದ್ರ ಬಗ್ಗೆ ಯಾರೂ ವಿಡಿಯೋ ಮಾಡಿಲ್ಲ. ಸೊ ನಾನು ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ. ಯಾಕಂದರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಸಿಗಬೇಕು ಅಥವಾ ಒಂದು ಒಳ್ಳೆ ಕಂಟೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡಿದೆ. ಮತ್ತು ಟೈಮು ಕೂಡ ಸಿಕ್ಕಿರಲಿಲ್ಲ. ಸೊ ಇವತ್ತು ನನಗೆ ಟೈಮು ಸಿಕ್ಕಿದೆ ಮತ್ತು ಒಂದು ಒಳ್ಳೆ ಕಂಟೆಂಟು ಕೂಡ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ಮತ್ತು ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಆಯಿತಾ. ಯಾರೆಲ್ಲ ಎಮ್-ಎನ್-ಸಿನಲ್ಲಿ ಮಾಡ್ತಿರ್ತಾರೆ, ವರ್ಕ್ ಮಾಡ್ತಿರ್ತಾರೆ, ಅಥವಾ ಯಾರೆಲ್ಲ ಎಮ್-ಎನ್-ಸಿ ಕಂಪ್ನಿಗಳಿಗೆ ಜಾಯ್ನ್ ಆಗಬೇಕು ಅಂತಿರ್ತಾರೆ, ಕೆರಿಯರ್ ಗ್ಯಾಪ್ ಇದ್ದು ಅವ್ರೇನಾದರೂ ಕಂಪ್ನಿಗೆ ಜಾಯ್ನ್ ಆಗ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ, ಮತ್ತು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನಿಂದ ಫೇಲ್ ಆಗೋರನ್ನ ಯಾವ ರೀತಿ ತಪ್ಪಿಸ್ಕೊಬೋದು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಈ ಥರ ಒಂದು ಕಂಟೆಂಟ್ನ ಐ ಥಿಂಕ್ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೆ. ಸೊ ಯಾರು ಕೂಡ ಮಾಡಿಲ್ಲ. ಸೊ ಅಂದರೆ ಕನ್ನಡದಲ್ಲಿ ನನ್ನ ಪ್ರಕಾರ ಯಾರೂ ಮಾಡಿಲ್ಲ, ಇದ್ರ ಬಗ್ಗೆ ಯಾರೂ ಮಾತಾಡೋದೂ ಇಲ್ಲ. ಸೊ ನಾನು ಆ ಕಾನ್ಸೆಪ್ಟ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಪ್ರೋಸೆಸ್ಸಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಥವಾ ಫೇಲ್ ಆಗಿರ್ತಾರೆ, ಅದು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಯಾವ ರೀತಿ ನಾವು ಪಾಸ್ ಮಾಡಬೇಕು, ಕ್ಲಿಯರ್ ಮಾಡಬೇಕು, ಮತ್ತು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನಲ್ಲಿ ಫೇಲ್ ಆಗದೇ ಇರೋ ರೀತಿ ಯಾವ ರೀತಿ ನಾವು ನೋಡ್ಕೋಬೇಕು, ಮುಂಚೆನೇ ಏನೆಲ್ಲ ಡಾಕ್ಯುಮೆಂಟ್ಸ್ನ ನಾವು ನೋಡ್ಕೋಬೇಕಾಗುತ್ತೆ ಕೇರ್‌ಫುಲ್ಲಾಗಿ. ಸೊ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಅನ್ನೋದು ಇಟ್ಸ್ ಎ ವೆರಿ ಫಾರ್ ಬಿಗ್ ಆಲ್ ಎಮ್-ಎನ್-ಸಿ ಕಂಪ್ನಿ ಓಕೆನಾ. ಎಮ್-ಎನ್-ಸಿ ಕಂಪ್ನಿಗಳಿಗೆ ಸೊ ಡಾಕ್ಯುಮೆಂಟೇಷನ್ ಅನ್ನೋದು ತುಂಬ ನೆಸೆಸರಿ, ಮತ್ತು ಅವರು 100% ಜೆನ್ಯೂನ್ ಆಗಿ ಮಾಡ್ತಾರೆ ಆಯಿತಾ. ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ಮಾಡಲ್ಲ. ಸೊ 100% ಜೆನ್ಯೂನ್ ಆಗಿ ಮಾಡ್ತಾರೆ. ಅದ್ರ ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ನಿಮ್ಗೆ ಎಲ್ಲೇ ಏನೇ ಒಂದು ಡಿಸ್ಕ್ರಿಪೆನ್ಸಿ ಬಂದರೂ ಅಥವಾ ಏನೇ ಡೌಟ್ ಬಂದರೂ ಅವ್ರು ನಿಮ್ಮನ್ನು ಟರ್ಮಿನೇಟ್ ಬಿಸಾಕ್ತಾರೆ ಆಯಿತಾ. ಟರ್ಮಿನೇಟ್ ಮಾಡೋವಂಥ ಚಾನ್ಸಸ್ಗಳು ತುಂಬಾ ಇರುತ್ತೆ. ಅದಕ್ಕೋಸ್ಕರನೇ ಸೊ ಯಾರೆಲ್ಲ ಹೊಸ್ದಾಗಿ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ ಇರ್ತಾರೆ, ಅಥವಾ ಯಾರೆಲ್ಲ ಕಂಪ್ನಿಗೆ ಜಾಯ್ನ್ ಆಗಿರ್ತಾರೆ, ಸೊ ಏನು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಾಗ್ದೇ ಕನ್ಫ್ಯೂಷನಲ್ಲಿ ಇರ್ತಾರೆ, ಮತ್ತು ಕೆಲವ್ರ ಜೊತೆ ಮಿಸ್‌ಮ್ಯಾಚ್ ಬಂದಿರುತ್ತೆ, ಕ್ಲಿಯರೆನ್ಸ್ ಇನ್ನೂ ಆಗಿರಲ್ಲ, ಕಂಪ್ಲೀಟ್ ಆಗಿರಲ್ಲ. ಆ ರೀತಿ ಯಾರಾದರೂ ಆ ಫೇಸಲ್ಲಿ ಯಾರಾದರೂ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ಥರ ನಿಮ್ಮ ಫ್ರೆಂಡ್ಸ್ ಅಥವಾ ಸರ್ಕಲಲ್ಲಿ ಯಾರಾದರೂ ಇದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಸೊ ಡೆಫಿನೆಟಾಗಿ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆನಾ. ಸೊ ಫಸ್ಟ್ ಏನಪ್ಪ ಅಂದರೆ, ಸೊ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಏನಕ್ಕೆ ಫೇಲ್ ಆಗ್ಬೋದು. ಸೊ ದೇರ್ ಆರ್ 4 ಕೇಸಸ್ ಆಯಿತಾ. ಸೊ ನಾನು ಅನಾಲಿಸಿಸ್ ಮಾಡಿರೋ ಪ್ರಕಾರ 4 ಕೇಸಸ್ ಆಗಿರುತ್ತೆ. ಒಂದು ಕೇಸಸ್ ಏನಪ್ಪ ಅಂದರೆ ಫೇಕ್ ಡಾಕ್ಯುಮೆಂಟ್ ಆಯಿತಾ. ಫೇಕ್ ಡಾಕ್ಯುಮೆಂಟ್ ಮಾರ್ಕ್ಸ್ ಕಾರ್ಡ್ ಮೇ ಬಿ ಮಾರ್ಕ್ಸ್ ಕಾರ್ಡ್ ಫೇಕ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಕೊಟ್ಟಿರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಲೆಟರ್ನ ಫೇಕಾಗಿ ಮಾಡಿರ್ಬೋದು. ಸೊ ಆ ಒಂದು ರೀಸನ್‌ಗೆ ಫೇಲ್ ಆಗೋಂಥ ಚೈನ್ ಸಬ್ಮಿಷನ್. ಸೊ ಅವರು ಪದೇ ನಿಮ್ಮ ಹತ್ರ ಡಾಕ್ಯುಮೆಂಟ್ನ ಕೊಡಿ ಅಂತ ಕೇಳ್ತಾ ಇದ್ರು ಕೂಡ ನೀವು ಡಾಕ್ಯುಮೆಂಟ್ನ ಸೊ ಸರಿಯಾದ ಟೈಮ್‌ಗೆ ಸಬ್ಮಿಟ್ ಮಾಡಿಲ್ಲ ಅಂತಂದರೆ, ಒರಿಜಿನಲ್ ಡಾಕ್ಯುಮೆಂಟ್ನ ನೀವು ಸರಿಯಾದ ಟೈಮಿಗೆ ಕಂಪ್ನಿ ಕೇಳಿರೋ ಟೈಮ್ ಒಳಗೆ ನೀವು ಸಬ್ಮಿಟ್ ಮಾಡಿಲ್ಲ ಅಂತಂದ್ರೂ ಕೂಡ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಫೇಲ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಸೊ ಪೂರ್ ಫೀಡ್‌ಬ್ಯಾಕ್ ಅಂದರೆ, ಸೊ ಹಳೆ ಕಂಪ್ನಿಲಿ ನಿಮಗೆ ನೆಗೆಟಿವ್ ಫೀಡ್‌ಬ್ಯಾಕ್ ಏನಾದರೂ ಅಕಸ್ಮಾತ್ ಕೊಟ್ಟರೂ ಕೂಡ ಸೊ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಫೇಲ್ ಆಗುತ್ತೆ. ಈ ಒಂದು ಎಲ್ಲ ಕೇಸಸ್ಗಳಲ್ಲೂ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಫೇಲ್ ಆಗುತ್ತೆ ಓಕೆನಾ. ಸೊ ಬಿಗ್ ಎಮ್-ಎನ್-ಸಿ ಕಂಪ್ನಿಗಳಲ್ಲಿ ಯಾರೆಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೊಂದು ಕಾನ್ಸೆಪ್ಟ್ನ ಹೇಳ್ತೀನಿ. ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಅಂದ್ರೇನು, ಅದನ್ನು ಏನಕ್ಕೆ ಮಾಡ್ತಾರೆ, ಅದರಿಂದ ಕಂಪ್ನಿಗೇನು ಲಾಭ ಅಲ್ವಾ? ಸೊ ಸುಮ್ಮನೆ ಯಾರು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾರಲ್ವಾ? ಸೊ ಅದಕ್ಕೆ ಟೈಮ್ ಹಿಡಿಯುತ್ತೆ, ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ. 1 ತಿಂಗಳುಗಟ್ಟಲೆ ಟೈಮ್ ಹಿಡಿಯುತ್ತೆ. ಒಬ್ಬ ಕ್ಯಾಂಡಿಡೇಟ್‌ನ ನಾವು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಮಂತ್ಲಿ ತಿಂಗಳಗಟ್ಟಲೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮನ್ನ ಇನ್ವೆಸ್ಟ್ ಮಾಡಿ ಅವ್ರು ಏನಕ್ಕೆ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ನಿಮಗೆ ಅರ್ಥ ಮಾಡ್ತಾ ಹೋಗ್ತೀನಿ ನೋಡಿ ಆಯಿತಾ. ಸೊ ಮತ್ತು ಎಮ್-ಎನ್-ಸಿ ಕಂಪ್ನಿಗಳಿಗೆ ಏನಕ್ಕೆ ಅಷ್ಟೊಂದು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಅಷ್ಟೊಂದು ಇಂಪಾರ್ಟೆನ್ಸ್ ಏನಕ್ಕೆ ಕೊಡ್ತಾರೆ, ಮತ್ತು ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಏನಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಸೊ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಕಂಪ್ಲೀಟಾಗಿ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಇದು ಅಂದರೆ, ಸೊ ಇಂಡಸ್ಟ್ರೀಸ್‌ನಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಇಂಡಸ್ಟ್ರೀಸ್‌ಗಳು ಇರುತ್ತೆ ಆಯಿತಾ. ಒಂದು ಸ್ಮಾಲ್ ಇಂಡಸ್ಟ್ರಿ, ಇನ್ನೊಂದು ಮೀಡಿಯಂ ಇಂಡಸ್ಟ್ರಿ, ಇನ್ನೊಂದು ಲಾರ್ಜ್ ಇಂಡಸ್ಟ್ರಿ ಆಯಿತಾ. ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತಂದರೆ ಆಲ್ಮೋಸ್ಟ್ ಒಂದು 15 ಟು ಒಂದು 20ರಿಂದ ಒಂದು 50 ಜನ ಆಯಿತಾ. 20 ಟು 50 ಮೆಂಬರ್ಸ್ ಇರ್ತಾರೆ. ಅದಕ್ಕೆ ತುಂಬ ಒಂದು ಸ್ಟಾರ್ಟಪ್ ಅಂತಲೇ ಹೇಳ್ಬೋದು. ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಆಮೇಲೆ ಒಂದು 500ರಿಂದ 1000 ಜನ ಇರ್ತಾರೆ ನೋಡಿ ಆಯಿತಾ. ಅದು ಒಂದು ಮೀಡಿಯಂ ಸ್ಕೇಲ್ ಆಯಿತಾ. ಅದು ತೀರಾ ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ, ಅದೊಂದು ಮೀಡಿಯಂ ರೇಂಜ್ ಇರುತ್ತೆ. ಸೊ ಅಂದರೆ ಲಾರ್ಜ್ ಸ್ಕೇಲ್ ಅಂತಂದರೆ ಒಂದು 10,000ಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಇರ್ತಾರಲ್ಲ, 10,000ಕ್ಕಿಂತ ಜಾಸ್ತಿ, ಅಥವಾ ಮೋರ್ ದೆನ್ 1,00,000 ಪೀಪಲ್ ಕೂಡ ಇರ್ತಾರೆ ಆಲ್ ಓವರ್ ವರ್ಲ್ಡ್. ಇದು ದೊಡ್ಡ ಎಮ್-ಎನ್-ಸಿ ಕಂಪ್ನಿಗಳಲ್ಲಿ ಅಂಥ ಕಡೆನೂ ಅದು ಲಾರ್ಜ್ ಸ್ಕೇಲ್ ಅಂತಲೇ ಹೇಳ್ಬೋದು. ಸೊ ಈಗ ಸ್ಮಾಲ್ ಸ್ಕೇಲಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್‌ಗೆ. ಅವ್ರಿಗೆ ಸ್ಕಿಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಳ್ಳೆ ಕ್ಯಾಂಡಿಡೇಟು ಒಳ್ಳೆ ಸ್ಕಿಲ್ ಇದೆ ಅಂತಂದರೆ, ಸೊ ಅವರು ನಿಮ್ಮ ಹಳೆ ಬ್ಯಾಕ್‌ಗ್ರೌಂಡ್ ಅದು ಇದು ಏನು ಕೇಳೋದಿಲ್ಲ. ಸೊ ಹೈರ್ ಮಾಡಿಬಿಟ್ಟು ನಿಮ್ಗೆ ಕೇಳಿದ ಸ್ಯಾಲರಿನ ಕೊಡ್ತಾ ಹೋಗ್ತಾರೆ ಆಯಿತಾ. ಸೊ ದೇ ಡೋಂಟ್ ಬಾದರ್ ದೇ ಲೀಸ್ಟ್ ಬಾದರ್ ಅಬೌಟ್ ಯುವರ್ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್, ದೇ ಲೀಸ್ಟ್ ಬಾದರ್ ಅಬೌಟ್ ಯುವರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅವ್ರು ಕೇರೇ ಮಾಡಲ್ಲ. ಸೊ ದೇ ವಾಂಟ್ ಪ್ಯೂರ್ ಸ್ಕಿಲ್ ಸೆಟ್ ಈಸ್ ರಿಕ್ವೈರ್ಡ್ ಆ್ಯಂಡ್ ಹೈಲಿ ಟ್ಯಾಲೆಂಟೆಡ್ ಇದ್ದರೆ, ಸೊ ಡೆಫಿನೆಟ್ಲಿ ದೇ ವಿಲ್ ಹೈರ್ ಆ್ಯಂಡ್ ದೇ ವಿಲ್ ಪೇ ಯು ವಾಟ್ ಎವರ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಅವ್ರು ಪೇ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಮೀಡಿಯಮ್ ಸ್ಕೇಲಲ್ಲಿ ಅವರು ಒಂದು ಸ್ವಲ್ಪ ಕಂಪ್ನಿಗಳು ಹೆಂಗೆ ಅಂತಂದರೆ, ಅವರಿಗೆ ಸೊ ದೇ ವಾಂಟ್ ದೋಸ್ ಪೀಪಲ್ ಆರ್ ವರ್ಕಿಂಗ್ ಫಾರ್ ದ ಲೆಸ್ ಸ್ಯಾಲ್ರಿ. ಅವರಿಗೆ ಕಡಿಮೆ ಸ್ಯಾಲ್ರಿ ಕೆಲಸ ಮಾಡೋರು ಬೇಕಾಗಿರುತ್ತೆ. ಸೊ ದೇ ಡೋಂಟ್ ವಾಂಟ್ ಟ್ಯಾಲೆಂಟ್ ಪೀಪಲ್ ಬೇಕಾಗಿರಲ್ಲ. ಮತ್ತು ಅವರಿಗೆ
ಟ್ಯಾಲೆಂಟೆಡ್ ಬೇಕಾಗಿರಲ್ಲ. ಅವ್ರಿಗೆ ಏನೋ ಕಡಿಮೆ ಸಂಬಳಕ್ಕೆ ಯಾರು ಕೆಲಸ ಮಾಡ್ತಾರೆ ಅಂಥವ್ರನ್ನ ಹೈರ್ ಮಾಡ್ತಾರೆ. ಸೊ ಅವರು ಕೂಡ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್‌ಗೆ ಒಂದು 50-50 ಅಷ್ಟೇ. ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ಆ ರೇಂಜಿಗೆ ಮಾಡಿದ್ದಾರೆ. ಬಟ್ ಇನ್ ಬಿಗ್ ಕಂಪ್ನಿಗಳಲ್ಲಿ ಸೊ ದೇ ಏನಾಗ್ತದೆ ಬಿಗ್ ಎಮ್-ಎನ್-ಸಿ ಕಂಪ್ನಿಗಳೇನಪ್ಪ ಅಂದರೆ ನೀನು ಎಷ್ಟೇ ಟ್ಯಾಲೆಂಟ್ ಆಗಿರೋ, ನೀನು ಎಷ್ಟೇ ಏನೇ ಆಗಿರೋ ಅವರಿಗೆ ಡಾಕ್ಯುಮೆಂಟೇಷನ್ ಮತ್ತು ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಫಾಲೋ ಅಪ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಒಬ್ಬ ಇಬ್ಬ ಎಂಪ್ಲಾಯೀಸ್ ಇರಲ್ಲ, ಅಥವಾ ಅಲ್ಲಿ 10-20 ಜನ ಹ್ಯಾಂಡಲ್ ಮಾಡ್ತಿರಲ್ಲ. ಅಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನನ ಹ್ಯಾಂಡಲ್ ಮಾಡಬೇಕು ಅಂತಂದರೆ ಸೊ ಅವರಿಗೆ ಲೀಗಲ್ ಮತ್ತು ಡಾಕ್ಯುಮೆಂಟೇಷನಲ್ಲೇ ಕಟ್ಟಾಕಾಗೋದು. ಸೊ ಎಷ್ಟೇ ಜನ ಎಂಪ್ಲಾಯ್ಸ್ ಈಗ 10-20 ಜನ ಅಥವಾ 100 ಜನ, 200 ಜನ ಎಂಪ್ಲಾಯ್ಸ್‌ನ ಹೆಂಗೆ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು, ಆಯಿತಾ? ಸೊ ನಮ್ಮ ಕಂಟ್ರೋಲಲ್ಲಿ ಸಿಗುತ್ತೆ. ಬಟ್ ಯಾವಾಗ ಸಾವಿರಾರು ಜನ ಅಥವಾ ಲಕ್ಷಾಂತರ ಜನ ಎಂಪ್ಲಾಯ್ಸ್ ಇದ್ದಾಗ ನಾವು ಎಲ್ರನ್ನೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ? ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಎಲ್ರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ರನ್ನೂ ಕಂಟ್ರೋಲ್ ಮಾಡೋಕ್ಕಿರೋ ಒಂದು ಮೇನ್ ಅಸ್ತ್ರ ಏನಪ್ಪ ಅಂದರೆ ಡಾಕ್ಯುಮೆಂಟೇಷನು, ಪ್ರೊಸೀಜರು, ಆಮೇಲೆ ಈ ಒಂದೆಲ್ಲ ಲೀಗಲ್ಲು ಅದು ಇದು ಏನೆಲ್ಲ ಇರುತ್ತಲ್ಲ, ಸೊ ಇದ್ರ ಮುಖಾಂತರ ನಾವು ಎಂಪ್ಲಾಯ್ಸ್‌ನ ಕಟ್ಟಕ್ಕಾಗೋದು. ಸೊ ಅದು ಕಂಟ್ರೋಲ್ ಇಲ್ಲಿ ಸಿಗಲಿಲ್ಲ ಅಂದರೆ ಸೊ ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಬಿಗ್ ಎಮ್-ಎನ್-ಸಿ ಕಂಪ್ನಿಗಳಿಗೆ. ಸೊ ಅದಕ್ಕೋಸ್ಕರನೇ ಅವರು ಈ ಒಂದೆಲ್ಲ ಪ್ರೊಸೆಸ್‌ನ ಫಾಲೋ ಮಾಡ್ತಾ ಹೋಗ್ತಾರೆ. ಟು ಝೆಡ್ 100% ಫಾಲೋ ಮಾಡ್ತಾರೆ. ಮತ್ತು ಬಿಗ್ ಎಮ್-ಎನ್-ಸಿ ಕಂಪ್ನಿಗಳಲ್ಲಿ ಅವ್ರುಗಳೇ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಮಾಡೋದಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್‌ಗೆ ಅಂತಲೇ ಸಪ್ರೇಟ್ ಥರ್ಡ್ ಪಾರ್ಟಿ ಏಜೆನ್ಸಿಗಳಿರ್ತವೆ, ಆಯಿತಾ? ಅದಕ್ಕೆ ಒಂದು ದೊಡ್ಡ ಕಂಪ್ನಿಗಳಿದೆ ಥರ್ಡ್ ಪಾರ್ಟಿ ಏಜೆನ್ಸಿಗಳು. ಆ ಥರ್ಡ್ ಪಾರ್ಟಿ ಏಜೆನ್ಸಿಗಳು ಹೈರಿಂಗ್ ಆಗಿರುತ್ತಲ್ಲ ಆ ಕ್ಯಾಂಡಿಡೇಟ್ಸ್‌ನ ಅವರು ಪ್ರೊಫೈಲ್‌ನ ಚೆಕ್ ಮಾಡೋದು, ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಚೆಕ್ ಮಾಡೋದು, ಅದನ್ನೆಲ್ಲ ಅವರು ಫಾಲೋ ಮಾಡ್ಕೊಂತಾರೆ, ಅವ್ರು ಮಾಡ್ಕೊಂತಾರೆ, ಆಯಿತಾ? ಸೊ ಅಂದರೆ ದೊಡ್ಡ ಎಮ್-ಎನ್-ಸಿ ಕಂಪ್ನಿಗಳು ಅವರು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಮಾಡಲ್ಲ. ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ಕಂಪ್ನಿಗಳಿದೆ, ಆಯಿತಾ? ಮಾರ್ಕೆಟಿಂಗಲ್ಲಿ ಕೆಲವು ಕಂಪ್ನಿಗಳು ಸಿಗ್ತವೆ. ಆ ಕಂಪ್ನಿಗಳು ಈ ಬಿಗ್ ಎಮ್-ಎನ್-ಸಿ ಕಂಪ್ನಿಗಳ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಹೈರಿಂಗ್ ಮಾಡಿರ್ತಾರಲ್ಲ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವ್ರ ಪೋರ್ಟಲಲ್ಲಿ ಅಥವಾ ಅವ್ರದ್ದೇನೋ ಒಂದು ಪ್ರೊಸೀಜರ್ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿ ವೆರಿಫಿಕೇಷನ್ ಮಾಡ್ತಾರೆ, ಓಕೆನಾ? ಸೊ ಈ ರೀತಿಯಾಗಿ ಈ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನು ಅಂದರೆ ಕಂಪ್ನಿಯಿಂದ ಕಂಪ್ನಿಗೆ ಅಥವಾ ಮೀಡಿಯಮು, ಲಾರ್ಜ್ ಸ್ಕೇಲು, ಸ್ಮಾಲ್ ಸ್ಕೇಲು ಈ ರೀತಿಯಾಗಿ ಡಿಪೆಂಡೆನ್ಸಿ ಇರುತ್ತೆ. ಏನಕ್ಕೆ ಮಾಡ್ತಾರೆ ಅಂತ ಈ ಒಂದು ಸಣ್ಣ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ನಾನು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನನ್ನು ಫೇಲ್ ಆದರೆ ಏನಾಗುತ್ತೆ? ಈ ಫೇಲ್ ಆದರೆ ಏನಾಗುತ್ತೆ ಅಂದರೆ ಏನೂ ಆಗಲ್ಲ, ಜಸ್ಟ್ ಕಂಪ್ನಿಯಿಂದ ಕೆಲಸನ ಕಿತ್ತಾಕ್ತಾರೆ ಅಷ್ಟೇ. ಸೊ ಸಿಂಪಲ್ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಫೇಲ್ ಆಯಿತು ಅಂದರೆ ಸೊ ದೇ ವಿಲ್ ಟರ್ಮಿನೇಟ್ ಯು, ದಟ್ಸ್ ಇಟ್, ಓಕೆನಾ? ಸೊ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ನ ನಾವು ಫೇಲ್ ಆಗದಲೇ ರೀತಿ ಯಾವ ರೀತಿ ನೋಡ್ಕೋಬೇಕು, ಇದೆಲ್ಲ ಸಿಂಪಲ್ ಕಾನ್ಸೆಪ್ಟ್, ಆಯಿತಾ? ಇದೆಲ್ಲ ಸಣ್ಣ ಮಿಸ್ಟೇಕಿಂದ, ಸೊ ಈ ಸಣ್ಣ ಮಿಸ್ಟೇಕ್ ಅಥವಾ ಒಂದು ಸಣ್ಣ ಮಿಸ್ಟೇಕಿಂದ ಸೊ ಎಷ್ಟೋ ಜನ ಬ್ಯಾಕ್‌ಗ್ರೌಂಡ್ ಕೆಲಸನೇ ಕಳ್ಕೊತಾರೆ. ಸೊ ಅವ್ರು ಮಾಡೋ ಒಂದು ಸಣ್ಣ ಮಿಸ್ಟೇಕ್, ಸಿಲ್ಲಿ ಮಿಸ್ಟೇಕ್ ಆಗ್ಬಿಟ್ಟು ಅವ್ರ ಕೆಲಸ ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಒಂದು ಸಿಲ್ಲಿ ಮಿಸ್ಟೇಕ್ಸಿಂದ ಅವ್ರ ಕೆಲಸನ ಕಳ್ಕೊಂಡಿರ್ತಾರೆ, ಆಯಿತಾ? ಸಿಲ್ಲಿ ಮಿಸ್ಟೇಕ್ ಅವ್ರಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅದು ತಪ್ಪು ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಆ ರೀತಿ ಒಂದು ಸಿಲ್ಲಿ ಮಿಸ್ಟೇಕಿಂದ ಎಷ್ಟೋ ಜನ ಜಾಬ್‌ನ ಕಳ್ಕೊಂಡಿರ್ತಾರೆ. ಆ ಒಂದು ಸಿಲ್ಲಿ ಮಿಸ್ಟೇಕ್ಸ್‌ನ ಮಾಡಬಾರ್ದು ಅಂತಲೇ ಆ ಒಂದು ಉದ್ದೇಶಕ್ಕೋಸ್ಕರ ಆ ಸಿಲ್ಲಿ ಮಿಸ್ಟೇಕ್ ಆಯಿತು. ಹಾಗಿದ್ರೆ ಇವಾಗ ಏನೆಲ್ಲ ಡಾಕ್ಯುಮೆಂಟ್‌ನ ಸಬ್ಮಿಟ್ ಮಾಡಬೇಕಾಗುತ್ತೆ? ಈ ಒಂದು ಎಮ್-ಎನ್-ಸಿನಲ್ಲಿ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಸೊ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನು ಅಥವಾ ನಾವು ಜಾಯ್ನ್ ಆಗ್ಬೇಕಾದ್ರೆ ಸೊ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಯಾರೋ ಒಬ್ಬ ಕ್ಯಾಂಡಿಡೇಟು ಅಥವಾ ನೀವೇ ಯಾರಾದರೂ ಸೊ ಒಂದು ಒಳ್ಳೆ ಕಂಪ್ನಿಗೆ ಜಾಯ್ನ್ ಆಗ್ತಾ ಇರಂದರೆ ಆ ಕಂಪ್ನಿನಲ್ಲಿ ಏನೆಲ್ಲ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್‌ಗಳಿರುತ್ತೆ. ಸೊ ಮತ್ತು ಏನೆಲ್ಲ ಡಾಕ್ಯುಮೆಂಟ್‌ನ ಸಬ್ಮಿಟ್ ಮಾಡೋಕ್ಕೆ ನಾವು ಎಷ್ಟು ಕೇರ್‌ಫುಲ್ ಆಗಿರಬೇಕು. ಸೊ ಒಂದು ಸಿಲ್ಲಿ ಮಿಸ್ಟೇಕ್ಸಿಂದ ನಿಮ್ಮ ಕೆಲಸನ ಹೋಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ಅದಕ್ಕೋಸ್ಕರನೇ ಆ ಕೆಲಸನ ಯಾವ ರೀತಿ ನೀವು ಕಾಪಾಡ್ಕೋಬೇಕು, ಆ ಸಿಲ್ಲಿ ಮಿಸ್ಟೇಕ್ಸ್ ಆಗದಿರೋ ರೀತಿ ಯಾವ ರೀತಿ ನೋಡ್ಕೋಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೂ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಡಾಕ್ಯುಮೆಂಟ್‌ನ ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಹೆಂಗೆ ಯಾವ ರೀತಿ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತಂದರೆ ಫಸ್ಟು ಸೊ ನಿಮ್ಮ ಯಾವುದೇ ಕಂಪ್ನಿಲಾದರೂ ನೀವು ಫಸ್ಟ್ ಏನು ಕೇಳ್ತಾರೆ, ಸೊ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್‌ಗಳನ್ನ ಕೇಳ್ತಾರೆ. 10th, ಎಸ್ ಎಲ್ ಸಿ, ಪಿ-ಯು-ಸಿ ಮತ್ತು ನಿಮ್ಮ ಡಿಗ್ರಿ ಸರ್ಟಿಫಿಕೇಟು, ಆಯಿತಾ? ಈ 3 ಸರ್ಟಿಫಿಕೇಟ್‌ನ ನೀವು ಯಾವುದೇ ಕಾರಣಕ್ಕೂ ಫೇಕ್ ಆಗಿರೋ ಡಾಕ್ಯುಮೆಂಟ್‌ನ ಕೊಡೋಕ್ಕೆ ಹೋಗ್ಬೇಡಿ. ಸೊ ಜೆನ್ಯೂನ್ ಆಗಿರೋ ಡಾಕ್ಯುಮೆಂಟ್‌ನ ಕೊಡಿ. ಮತ್ತು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಬಂದಿಲ್ಲ ಅಂದರೂ ಕೂಡ ಸೊ ಬಂದಿಲ್ಲ ಅಂದರೂ ಕೂಡ ಮಾರ್ಕ್ಸ್ ಕಾರ್ಡ್ಸ್ ಏನಿರುತ್ತೆ ಅದನ್ನ ಸಬ್ಮಿಟ್ ಮಾಡಿರಿ. ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಬಂದಮೇಲೆ ಸಬ್ಮಿಟ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಅವ್ರು ಅಕ್ಸೆಪ್ಟೆನ್ಸ್ ಮಾಡ್ತಾರೆ. ಸೊ ಅಕಸ್ಮಾತ್ ನಿಮ್ಮದು ಹಾಗಿದ್ದರೆ ಕೊಡಲೇಬೇಕಾಗುತ್ತೆ, ಅದೇ ಕೊಡಬೇಕಾಗುತ್ತೆ. ಮತ್ತು ಇನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ ಲೆಟರ್, ಸಪೋಸ್ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಲೆಟರ್ ಪ್ರಿವಿಯಸ್ ವರ್ಕಿಂಗ್ ಕಂಪ್ನಿನಲ್ಲಿ ಏನಾದರೂ ವರ್ಕ್ ಮಾಡಿದರೆ ಆ ಎಕ್ಸ್ಪೀರಿಯನ್ಸ್ ಲೆಟರ್ ಇರುತ್ತಲ್ಲ, ಸೊ ರೀಡಿಂಗ್ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಆ ಡಾಕ್ಯುಮೆಂಟ್ಸ್ಗಳು ಸ್ಯಾಲರಿ ಸ್ಲಿಪ್ಪಿಂದ ಹಿಡಿದು ಪ್ರತಿಯೊಂದು ಕೂಡ ನೀವು ಸೊ ಒರಿಜಿನಲ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವುದೇ ಥರ ಎಡಿಟಿಂಗ್ ಆಗಲಿ ಅದಾಗಲಿ ಇದೊಂದಾಗಲಿ ಕಂಪ್ನಿ ಮಾಡೋಕ್ಕೆ ಹೋಗಬೇಡಿ. ಅದು ನೀವು ಎಡಿಟ್ ಮಾಡಿದ್ರು ಕೂಡ ಅವ್ರಿಗೆ ಒಂದು ಟೂಲ್ ಇರುತ್ತೆ, ಆ ಟೂಲಲ್ಲಿ ನಿಮಗೆ ಸೊ ಎಡಿಟ್ ಮಾಡಿದರೆ ಆರಾಮ್ಸಾಗಿ ನಿಮ್ಮ ಕಣ್ಣು ಹಿಡಿತಾರೆ. ಕಣ್ಣು ಹಿಡಿದ್ಬಿಟ್ಟು ಅಲ್ಲೇನಾರ ಮಿಸ್‌ಮ್ಯಾಚ್ ಆಯಿತು ಅಂದರೂ ಕೂಡ ಕೆಲಸದಿಂದ ಹಾಕ್ತಾರೆ. ಮತ್ತು ಡಿಸ್ಕ್ರಿಪೆನ್ಸಿ, ಎರಡನೇ ಪಾಯಿಂಟ್ ಏನೋ ಡಿಸ್ಕ್ರಿಪೆನ್ಸಿ ಅಂತ ಬರುತ್ತೆ, ಆಯಿತಾ? ಸೊ ನೀವು ಅಲ್ಲಿ ಆ ಫಾರ್ಮ್ ಕೊಡುತ್ತಲ್ಲ, ಆ ಫಾರ್ಮಲ್ಲಿ ಒಂದು ಡೇಟು, ಜಾಯ್ನಿಂಗ್ ಡೇಟು, ಎಕ್ಸ್ಪೀರಿಯನ್ಸ್ ಡೇಟ್, ಲಾಸ್ಟ್ ವರ್ಕಿಂಗ್ ಡೇಟ್, ಹಳೆ ಕಂಪ್ನಿದು ಜಾಯ್ನಿಂಗ್ ಡೇಟು, ಎಕ್ಸ್ಪೀರಿಯನ್ಸ್ ಮತ್ತು ಜಾಯ್ನಿಂಗ್ ಡೇಟು ಆಗಿರ್ಬೋದು, ಎಕ್ಸಿಟ್ ಡೇಟ್ ಆಗಿರ್ಬೋದು, ಅದನ್ನು ಆ ಡೇಟ್ಗೂ ಮತ್ತು ನಿಮ್ಮ ಡಾಕ್ಯುಮೆಂಟಲ್ಲಿರೋ ಡೇಟ್ಗೂ ಮಿಸ್‌ಮ್ಯಾಚ್ ಬಂದರೆ ಅವ್ರಿಗೆ ಡೌಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಸ್-ಎಲ್-ಸಿ, 10th, ಪಿ-ಯು-ಸಿದು ಇದೆಲ್ಲ ಯಾರು ಕೇಳ್ತಾರೆ ಗುರು, ಇದೆಲ್ಲ ಯಾರಿಗೆ ನೆನಪಿರುತ್ತೆ ಗುರು, ಅವ್ರೇನು ಕೇಳಲ್ಲ ಬಿಡು ಅಂತ ಹೇಳ್ಬಿಟ್ಟು ಈ ಎಸ್-ಎಲ್-ಸಿ ಮಾಡಿರೋದು ಅಥವಾ 10th ಮುಗಿಸಿರೋ ಡೇಟು ಅಥವಾ ಪಿ-ಯು-ಸಿ ಮಾಡಿರೋ ಡೇಟು ಅಥವಾ
ಇಂಜಿನಿಯರಿಂಗ್ ಅಥವಾ ನೀವೇನು ಡಾಕ್ಯುಮೆಂಟ್ ಏನು ಡಿಗ್ರಿ ಮಾಡಿರ್ತೀರ ಆ ಡೇಟ್ಗಳೆಲ್ಲ ಇರುತ್ತಲ್ಲ, ಆ ಡೇಟ್ಗಳು ಇದೆಲ್ಲ ಯಾರು ನೋಡ್ತಾರೆ ಗುರು? ಇದೆಲ್ಲ ಯಾರೂ ನೋಡಲ್ಲ. ಏನೋ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಯಾವುದೋ ಒಂದು ಡೇಟ್‌ನ ಬರೆಯೋದು. ಆಮೇಲೆ ಡಾಕ್ಯುಮೆಂಟ್ ಕೊಟ್ಟಾಗ ಅಲ್ಲಿರೋ ಡೇಟು ಈ ಡೇಟ್‌ಗೂ ಮಿಸ್‌ಮ್ಯಾಚ್ ಬರೋದು. ಸೊ ಈ ರೀತಿಯಾಗಿ ಮಿಸ್ಟೇಕ್‌ಗಳು ತುಂಬ ಜನ ಮಾಡ್ತಾರೆ. ಅವ್ರು ಫಾರ್ಮ್ ಕೊಟ್ಟಿರ್ತಾರೆ, ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ಏನಂತ ಏನೇನೋ ಒಂದು ಬಾಯಿಗೆ ಬಂದಿದ್ದ ಡೇಟ್ ಎಲ್ಲ ಬರೆಯೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಡಾಕ್ಯುಮೆಂಟಲ್ಲಿ ಚೆಕ್ ಮಾಡಿದ್ರೆ ಆ ಡೇಟ್‌ಗೂ ಈ ಡೇಟ್‌ಗೂ ಮಿಸ್‌ಮ್ಯಾಚ್ ಬಂತು ಅಂದ್ರೂ ಕೂಡ ನಿಮಗೆ ಅಲ್ಲಿ ಡೌಟ್ ಬಂದು ಅಲ್ಲಿ ಹಿಡಿದು ಬಿಸಾಕ್ತಾರೆ, ಆಯಿತಾ? ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ್ಮೇಲೆ ಏನಪ್ಪ ಅಂದರೆ, ಸೊ ಅವರು ಡಾಕ್ಯುಮೆಂಟ್ ಕೇಳಿದಾಗ ನೀವು 1 ತಿಂಗಳಾದರೂ, 2 ತಿಂಗಳಾದರೂ, 3 ತಿಂಗಳಾದರೂ, 4 ತಿಂಗಳಾದರೂ ಅವ್ರು ಸ್ವಲ್ಪ ಟೈಮ್ ಕೊಡ್ತಾರೆ ನಿಮ್ಗೆ. ಆ ಟೈಮ್ ಒಳಗೆ ನೀವೇನೋ ಸಬ್ಮಿಷನ್ ಮಾಡಿಲ್ಲ ಅಂತಂದ್ರೂ ಕೂಡ ನಿಮ್ಮನ್ನ ಕಿತ್ತು ಬಿಸಾಕ್ತಾರೆ, ಆಯಿತಾ? ಸೊ ಅದು ಕೂಡ ಇಂಪಾರ್ಟೆಂಟು. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಥರ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ದರೆ ಇದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ. ಸೊ ನಾನು ತಂದ್ಕೊಡ್ತೀನಿ, ಅದು ಅಲ್ಲಿದೆ, ಇಲ್ಲಿ ಇಟ್ಟಿದ್ದೀನಿ, ಆ ಥರ ಸುಳ್ಳು ಹೇಳ್ಬಿಟ್ಟು ನೀವೇನಾದರೂ ಅವ್ರನ್ನ ಯಾಮಾರ್ಸಕ್ಕೆ ಹೋದರೆ, ಅಥವಾ ಒಂದು ತಿಂಗಳಾದ್ಮೇಲೆ, 2 ತಿಂಗಳಾದ್ಮೇಲೆ ಅವ್ರೇನು ಕೇಳಲ್ಲ ಬಿಡು, ಹೆಂಗೋ ನಾವು ಮ್ಯಾನೇಜ್ ಮಾಡೋಣ ಅಂತ ಅನ್ನೋ ಥರ ಮೈಂಡ್‌ಸೆಟ್ಟಲ್ಲಿದ್ದರೆ, ಸೊ ದಯವಿಟ್ಟು ಅದನ್ನು ತೆಗೆದುಹಾಕಿ. ಸೊ ನೀವೇನಾದ್ರು ಡಾಕ್ಯುಮೆಂಟ್‌ನ ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ಅವ್ರು ಕೆಲಸದಿಂದ ತೆಗೆಯುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಮತ್ತಿನ್ನೊಂದೇನಪ್ಪ ಅಂದರೆ, ಸೊ ಅಕಸ್ಮಾತ್ ಹಳೆ ಕಂಪ್ನಿದು ಏನಾದರೂ ಫೀಡ್‌ಬ್ಯಾಕ್ ಏನಾದ್ರು ನೆಗೆಟಿವ್ ಆಗಿತ್ತು ಅಂತಂದ್ರೂ ಕೂಡ, ಸೊ ಅವರು ಕೆಲಸದಿಂದ ತೆಗೆಯುವಂಥ ಚಾನ್ಸ್‌ಗಳಿರುತ್ತೆ. ಸೊ ಈ ಒಂದು ಎಲ್ಲ ಅಂಶಗಳನ್ನ ನಾವು ಸೊ ಈ ರೀತಿ ಈಗ ಫೇಲ್ ಆಗಿರೋ ಚಾನ್ಸಸ್ಸಲ್ಲಿ ನಾವು ಯಾವ ರೀತಿ, ಈಗ ಸಪೋಸ್ ನೀವೆಲ್ಲ ಡಾಕ್ಯುಮೆಂಟ್ ಜೆನ್ಯೂನ್ ಆಗಿರುತ್ತೆ, 100% ನೀವು ಜೆನ್ಯೂನ್ ಆಗಿ ಡಾಕ್ಯುಮೆಂಟ್ ಕೊಟ್ಟಿರ್ತೀರ. ಬಟ್ ನೀವು ಎಷ್ಟೇ ಜೆನ್ಯೂನ್ ಆಗಿ ಕೊಟ್ಟಿದ್ರು ಕೂಡ ಅಲ್ಲಿ ಮಿಸ್‌ಮ್ಯಾಚ್ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅವರೇನಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮನ್ನ ಕೇಳಿದಾಗ ನೀವು ವಿಚಾರನ ಹೇಳಬೇಕಾದ್ರೆ ನೀವು ಕನ್‌ಫ್ಯೂಸ್ ಆಗೋದು, ತೊದಲಿಸೋದು ಅಥವಾ ಏನೋ ಭಯದಿಂದ ಮಾತಾಡೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಸೊ ಮಾಡಿದ್ರೆ ನೀವು ಎಷ್ಟೇ ಜೆನ್ಯೂನ್ ಆಗಿದ್ರು ಇವನೇನೋ ಪಕ್ಕಾ ಸ್ಕ್ಯಾಮ್ ಮಾಡಿದ್ದಾನೆ ಅನ್ಕೊಂಬಿಟ್ಟು ಅವ್ರಿಗೆ ಡೌಟ್ ಬರುತ್ತೆ, ಓಕೆನಾ? ಸೊ ನೀವು ಕಾನ್ಫಿಡೆಂಟ್ ಆಗಿರಿ. ಸಪೋಸ್ ಇಫ್ ಯು ಆರ್ ಸಬ್ಮಿಟಿಂಗ್ ಎ 100% ಜೆನ್ಯೂನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೆ, ಸೊ ನೀವು 100% ಕಾನ್ಫಿಡೆಂಟ್ ಆಗಿರಿ. ಯಾವತ್ತೇ ಕಡೆಗೂ ಲೋಗೆ ಹೋಗ್ಬಿಡಿ. ಮತ್ತು ನೀವು ಏನಿರುತ್ತೆ ಅದನ್ನು ಕರೆಕ್ಟಾಗಿ ಅವ್ರಿಗೆ ಸಬ್ಮಿಟ್‌ನ ಮಾಡಿ ಮತ್ತು ಅವ್ರಿಗೆ ಕನ್ವಿನ್ಸ್ ಮಾಡಿ, ಆಯಿತಾ? ಸೊ ಎಷ್ಟೋ ಜನ ಕನ್ವಿನ್ಸ್ ಮಾಡೋದ್ರ ಮುಖಾಂತರ ಅವರು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್‌ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸೊ ಇಫ್ ಇಟ್ ಈಸ್ ಜೆನ್ಯೂನ್, ಸೊ ನೀವು ನಿಜವಾಗ್ಲೂ ಜೆನ್ಯೂನ್ ಸ್ಯಾಟಿಸ್ಫೈ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ. ನೀವು ಜೆನ್ಯೂನ್ ಎಕ್ಸ್‌ಪ್ಲನೇಷನ್‌ನ ಕೊಟ್ರೆ ಅವ್ರಿಗೆ, ಯಾಕೆ ಮಿಸ್‌ಮ್ಯಾಚ್ ಆಯಿತು? ನಾನು ಹೇಳಿದ್ದೆನಲ್ಲ, ಇದೆಲ್ಲ ಯಾರು ನೋಡ್ತಾರೆ ಗುರು ಅಂತ ಏನೋ ಬರೆದ್ಬಿಟ್ಟಿರ್ತಾರೆ. ಬಟ್ ಅಲ್ಲಿ ಡಾಕ್ಯುಮೆಂಟಲ್ಲಿ ಏನೋ ಒಂದು ಡೇಟ್ ಇರುತ್ತೆ. ಸೊ ಅದಕ್ಕೂ ಇದಕ್ಕೂ ಮಿಸ್‌ಮ್ಯಾಚ್ ಬಂದಾಗ ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ಅವ್ರು ನಿಮ್ಗೆ ಕಾಲ್ ಮಾಡಿ ಕೇಳಿದಾಗ ಆ ಡೌಟ್‌ಗೆ ನೀವು ಕ್ಲಿಯರ್ ಕಟ್ಟಾಗಿ ಎಕ್ಸ್‌ಪ್ಲನೇಷನ್ ಕೊಡಬೇಕಾಗುತ್ತೆ. ಸೊ ನೀವು ಯಾವುದೇ ಥರ ಭಯ ಪಡೋ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಥರ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಏನಂದರೆ ಜೆನ್ಯೂನಾಗಿ ಹೇಳಿ, ಹೌದು ನಾನೇ ಬರೆದಿದ್ದೆ. ಸೊ ನನಗೆ ಅವತ್ತು ಆ ಡೇಟ್ ನನಗೆ ನೆನಪಿರಲಿಲ್ಲ. ಏನೋ ಒಂದು ಸುಮ್ಮನೆ ಏನೋ ಒಂದು ಬರೆದಿದ್ದೆ. ಸೊ ಅದಕ್ಕೋಸ್ಕರ, ಸೊ ಬಟ್ ವಾಟ್ ಎವರ್ ದ ಸಬ್ಮಿಟಿಂಗ್ ಡಾಕ್ಯುಮೆಂಟ್ ಈಸ್ 100% ಜೆನ್ಯೂನ್, ನೀವು ಆ ಡೇಟ್‌ನ ಕನ್ಸಿಡರ್ ಮಾಡಿ ಅಂತ ಹೇಳಿ. ಸೊ ನೀವು ಮತ್ತೆ ಈ ಒಂದು ಫಾರ್ಮ್‌ನ ಇನ್ನೊಂದು ಸತಿ ಕೊಡ್ತಾರೆ, ಬೇಕಿದ್ರೆ ಇನ್ನೊಂದು ಸತಿ ಆ ಡೇಟ್ ಈ ಡೇಟು ಮ್ಯಾಚ್ ಆಗೋ ಥರ ಬರೆದ್ಬಿಟ್ಟು ಫಿಲ್ ಮಾಡಿಕೊಟ್ರು ಅವ್ರು ಅಕ್ಸೆಪ್ಟ್ ಮಾಡ್ತಾರೆ, ಓಕೆನಾ? ಇಫ್ ಇಟ್ ಈಸ್ ಜೆನ್ಯೂನ್ ದೇ ಡೆಫಿನೆಟ್ಲಿ ವಿಲ್ ಅಕ್ಸೆಪ್ಟ್. ಆ್ಯಂಡ್ ವಾಟ್ ಎವರ್ ದ ನೀವು ರೀಸನ್ ಕೊಡ್ತಿಲ್ಲ, ಆ ರೀಸನ್ 100% ಅವರಿಗೆ ಜೆನ್ಯೂನ್ ಅಂತ ಅನ್ನಿಸ್ಬೇಕು. ಮತ್ತು ಆ ಎಕ್ಸ್‌ಪ್ಲನೇಷನ್ ನೀವು ಕ್ಲಿಯರ್ ಆಗಿರಬೇಕು. ಸೊ ನಿಮ್ಮ ಕಡೆಯಿಂದ ಕ್ಲಿಯರ್ ಕಟ್ ಆಗಿದ್ರೆ, ಸೊ ಅವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಓಕೆನಾ? ಸೊ ನೀವೇ ಡೌಟಲ್ಲಿದ್ದರೆ ಅವರು ಡೌಟ್ ಬಂದೇ ಬರುತ್ತೆ, ಓಕೆನಾ? ಸೊ ಅವ್ರಿಗೆ ಡೌಟ್ ಬರೋ ಥರ ನೀವು ನಡ್ಕೊಂಬಾರ್ದು. ನೀವು ಕಾನ್ಫಿಡೆಂಟ್‌ನ ಲೋ ಮಾಡ್ಕೊಬಾರ್ದು. ಸೊ ಅಯ್ಯೋ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಆಯ್ತಲ್ಲಪ್ಪ ಅಂತ ಅಯ್ಯೋ ಏನು ಮಾಡೋದು ಅನ್ನೋದೆಲ್ಲ ಮಾಡ್ಕೊಬೇಡಿ. ಸೊ 100% ಜೆನ್ಯೂನ್ ಆಗಿರಿ. 100% ಕ್ಲಿಯರ್ ಆಗುತ್ತೆ. ಮತ್ತೇನಪ್ಪ ಅಂದರೆ, ಸೊ ಯಾವುದೋ ಒಂದು ಇನ್ನೊಂದು ಕೇಸ್ ಹೇಳ್ತೀನಿ ನಿಮಗೆ. ನನ್ನ ಫ್ರೆಂಡಿಂದು ಒಂದು ಕೇಸ್ ಹೇಳ್ತೀನಿ. ಸೊ ಮೇಲೆ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾನೆ. ಸೊ ಆ ಕೆಲಸ ಮಾಡಿರೋ ಕಂಪ್ನಿ ಮುಚ್ಚೋಗಿದೆ ಇವಾಗ. ಸೊ ಮುಚ್ಚೋಗಿರೋದ್ರಿಂದ ಅವನಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ದಾನೆ, ಏನೆಲ್ಲ ಡಾಕ್ಯುಮೆಂಟ್ ಅವನು ಆ ಕಂಪ್ನಿನಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸು ತೊಗೊಂಡಿದ್ದಾನೆ. ಎಕ್ಸ್ಪೀರಿಯನ್ಸ್ ಮಾಡಿ ಆ ಕಂಪ್ನಿಯಿಂದ ಏನೆಲ್ಲ ಇದೆ ಡಾಕ್ಯುಮೆಂಟ್ ಇದೆ ಜೆನ್ಯೂನ್ ಆಗಿ ಎಲ್ಲ ಡಾಕ್ಯುಮೆಂಟ್‌ಗಳನ್ನ ಸಬ್ಮಿಟ್ ಮಾಡಿದ್ದಾನೆ, ಆಯಿತಾ? ಸಬ್ಮಿಟ್ ಮಾಡಿದ್ದಾನೆ. ಬಟ್ ಏನಪ್ಪ ಸಬ್ಮಿಟ್ ಮಾಡಿದ್ಮೇಲೆ, ಸೊ ಈ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಎಲ್ಲ ಅವ್ರೇನು ಮಾಡ್ತಾರೆ ಅಂದರೆ, ಸೊ ಆ ಕಂಪ್ನಿ ಹೋಗಿ ಅವ್ರು ರೀಚ್ ಔಟ್ ಮಾಡ್ತಾರೆ, ನೀವಲ್ಲ. ಯಾರು ವೆರಿಫಿಕೇಷನ್ ಮಾಡ್ತಾರಲ್ಲ ಆ ಕಂಪ್ನಿ ಇದೆಯಲ್ಲ, ಥರ್ಡ್ ಪಾರ್ಟಿ ಕಂಪ್ನಿ, ಆ ಥರ್ಡ್ ಪಾರ್ಟಿ ಕಂಪ್ನಿಯವ್ರು ಏನು ಮಾಡ್ತಾರೆ, ಸೊ ಆ ಒಂದು ಹಳೆ ಕಂಪ್ನಿಗಳಿಗೆ ಅವರು ಕಾಲ್ ಮಾಡಿ ವಿಚಾರಿಸ್ತಾರೆ, ಅಥವಾ ಕಾಲ್ ಮಾಡೋದು, ಮೇಲ್ ಮಾಡೋದು, ಅಥವಾ ಅವ್ರದ್ದು ಮಲ್ಟಿಪಲ್ ಕಮ್ಯುನಿಕೇಷನ್ ರೂಟ್ಸ್‌ಗಳಿರುತ್ತೆ. ಅದ್ರ ಮುಖಾಂತರ ಅವ್ರು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಅವ್ರು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದಾಗ ಆ ಕಂಪ್ನಿಗಳು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅಂದಾಗ, ಅಲ್ಲೂ ನಿಮಗೆ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್‌ನ ಫೇಲ್ ಮಾಡ್ತಾರೆ. ಅಂಥ ಕೇಸಸಲ್ಲಿ ಆ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಅವನು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಫೇಲ್ ಮಾಡಿಟ್ಟಿದ್ರು. ಸೊ ಆವಾಗ ಅವನು ಅದರಿಂದ ಹೆಂಗೆ ಹೊರಗೆ ಬಂದ ಅಂತ ಅಂದರೆ, ಸೊ ಅಂದರೆ ಆ ಕಂಪ್ನಿನೇ ಮುಚ್ಚೋಗಿದೆ ಅಂದಮೇಲೆ, ಸೊ ಅವ್ರು ಹೆಂಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ವಾಪಸ್, ಆಯಿತಾ? ಕಾಲ್ ಮಾಡೋಕ್ಕಾಗುತ್ತೆ. ಸೊ ಅವ್ರು ಹೆಂಗೆ ಫೀಡ್‌ಬ್ಯಾಕ್ ಕೊಡೋಕ್ಕಾಗುತ್ತೆ ಅಲ್ವಾ? ಕಂಪ್ನಿ ಮುಚ್ಚೋಗಿದೆ, ಬಟ್ ಡಾಕ್ಯುಮೆಂಟ್ ಎಲ್ಲ 100% ಜೆನ್ಯೂನ್ ಆಗಿದೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಸೊ ಕಂಪ್ನಿ ಮುಚ್ಚೋದ್ರೆ ಏನಂತೆ ಗುರು, ಸೊ ಹೆಂಗಿದ್ರು ಆವಾಗ ಆ ಕೇಸಸಲ್ಲಿ ಹೆಂಗೆ ಹೊರಗೆ ಬಂದ ಅಂತ ಅಂದರೆ, ಸೊ ಸಿಂಪಲ್ ಏನಪ್ಪ ಅಂತಂದರೆ, ಸೊ ಅವನ ಹತ್ರ ಸ್ಯಾಲ್ರಿ ಸರ್ಟಿಫಿಕೇಟ್ ಇತ್ತು, ಸ್ಯಾಲ್ರಿ ಕ್ರೆಡಿಟ್ ಆಗಿರೋ ಸ್ಟೇಟ್ಮೆಂಟ್ ಇತ್ತು, ಬ್ಯಾಂಕ್ ಸ್ಟೇಟ್ಮೆಂಟ್ ಇತ್ತು. ಮತ್ತು ಸೊ ಇನ್ನೊಂದೇನಪ್ಪ ಅಂದರೆ, ಇ-ಎಸ್-ಐ, ಪಿ-ಎಫ್.
ಸೊ ಅವರೆಲ್ಲೇ ಏನೇ ಮೋಸ ಮಾಡಿದ್ರು ಇ-ಎಸ್-ಐ-ಪಿ-ಎಫ್ ಅಂತ ಅವರು ಕ್ರಿಯೇಟ್ ಮಾಡೇ ಮಾಡಿರ್ತಾರ. ಸೊ ಆ ಇ-ಎಸ್-ಐ-ಪಿ-ಎಫ್‌ನಲ್ಲಿ ಅದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿರುತ್ತಾ, ಸೊ ಅದನ್ನ ಅವನು ಡಾಕ್ಯುಮೆಂಟ್‌ನ ಕರೆಕ್ಟಾಗಿ ಸಬ್ಮಿಟ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಸೊ 100% ಸಕ್ಸಸ್‌ಫುಲ್ ಆದ. ಸೊ ಈ ರೀತಿಯಾಗಿ ಸೊ ಅಂದರೆ ಅಯ್ಯೋ! ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಫೇಲ್ ಆಯ್ತು, ಕಂಪ್ನಿನೇ ಮುಚ್ಚೋಯ್ತಲ್ಲಪ್ಪ, ಕಂಪ್ನಿ ಮುಚ್ಚೋಗಿದೆಯಲ್ಲ, ಇವಾಗ ಹೆಂಗೆ ಮಾಡೋದು? ಏನು ಮಾಡೋದು? ಏನು ಮಾಡೋದು? ಏನು ಮಾಡೋದು? ಅಂತ ತಲೆ ಕೆಡಿಸ್ಕೊಂಡು ತುಂಬ ಇದಾಗಿತ್ತು. ಅಂದರೆ ಆ ರೀತಿ ಇರ್ತಾರೆ ಕೆಲವರು. ಸೊ ಅದನ್ನ ಓವರ್‌ಕಮ್ ಮಾಡೋದಂದ್ರೆ ಈ ರೀತಿಯಾಗಿ ನಾವು ಓವರ್‌ಕಮ್ ಮಾಡ್ಬೋದು. ಸೊ ಈ ರೀತಿಯಾಗಿ ಅಂದರೆ ಆಲ್ಟರ್ನೇಟ್ ಇರುತ್ತಲ್ಲ. ಸೊ ಅವ್ರಿಗೇನು ಬೇಕೋ ಅದು ಜೆನ್ಯೂನಾ ಇಲ್ವಾ ಅಂತ ಕನ್ಫರ್ಮ್ ಆಗಬೇಕು. ಜೆನ್ಯೂನಾ ಇಲ್ವಾ ಅಂತ ಕನ್ಫರ್ಮ್ ಮಾಡೋದು ಹೆಂಗೆ? ಸೊ ನಮ್ಮ ಹತ್ರ ಡಾಕ್ಯುಮೆಂಟ್‌ಗಳಿರುತ್ತೆ. ಏನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಆ ರೀತಿಯಾಗಿ ನೀವು ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಅವರಿಗೆ ಸಬ್ಮಿಷನ್ ಮಾಡಿ ಅಥವಾ ನೀವು ಕನ್ವಿನ್ಸ್ ಮಾಡಿದ್ರೆ ಅವ್ರು 100% ಅವ್ರು ಕನ್ವಿನ್ಸ್ ಆಗ್ತಾರೆ. ಮತ್ತು ನಮ್ಮ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಪಾಸ್ ಆಗುವಂಥ ಚಾನ್ಸಸ್‌ಗಳಿರ್ತವೆ ಆಯಿತಾ. ಎಷ್ಟೋ ಜನಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದು. ಎಷ್ಟೋ ಜನ ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಮಾಡೋಕ್ಕಾಗ್ದಲೆ ಸೊ ಕನ್ವಿನ್ಸ್ ಮಾಡೋ ಸ್ಕಿಲ್ ಕಡಿಮೆ ಇದ್ಕೊಂಡು ಅವರು ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾಯಿದ್ದಾರೆ. ಸೊ ಅದೊಂದು ರೀಸನ್‌ಗೋಸ್ಕರ ನಾನು ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋದಿಂದ ನಿಮ್ಗೊಂದು ಸ್ವಲ್ಪನಾದ್ರೂ ನಾಲೆಡ್ಜ್ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಮತ್ತು ಈ ವಿಡಿಯೋದಿಂದ ನಿಮಗೆ ನಿಮ್ಮ ಫ್ರೆಂಡ್ಸ್‌ಗಳು ಯಾರಾದರೂ ಈ ರೀತಿ ಸಿಕ್ಕಾಕೊಂಡಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್‌ಗಳು ಎಮ್-ಎನ್-ಸಿ ಕಂಪ್ನಿನಲ್ಲಿ ಏನಾದರೂ ಡಾಕ್ಯುಮೆಂಟ್‌ನ ಸಬ್ಮಿಷನ್ ಮಾಡೋ ಥರ ಸ್ಟೇಜಲ್ಲಿದ್ದರೆ ಅವರಿಗೆ ಈ ರೀತಿಯಾಗಿ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನಲ್ಲಿ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಡಾಕ್ಯುಮೆಂಟ್‌ಗಳನ್ನ ನೀಟಾಗಿ ಜೆನ್ಯೂನಾಗಿ ಸಬ್ಮಿಟ್ ಮಾಡೋಕೆ ಹೇಳಿ ಆಯಿತಾ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ, ಸೊ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.